ಬಿಜೆಪಿ ಕಚೇರಿಗೆ ಈಗ ಯೂತ್ ಕಾಂಗ್ರೆಸ್ನವರು ಮುತ್ತಿಗೆ ಹಾಕಿದ್ದಾರೆ. ದತ್ತಾತ್ರೇಯ ಹೊಸಬಾಳೆ ಅವರು ಕೊಟ್ಟಂತ ಹೇಳಿಕೆಯ ವಿಚಾರದಲ್ಲಿ ಈಗ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸಿ ಯೂತ್ ಕಾಂಗ್ರೆಸ್ ಹೋಗಿ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ನೋಡಿ, ಎಲ್ಲ ಹೋರಾಟಗಳು ಏನಕ್ಕೆ ಅಂತಂದ್ರೆ ಸಮಾಜವಾದ ಮತ್ತು ಜಾತ್ಯತೀತ ಈ ಎರಡು ಪದಗಳನ್ನು ಸಂವಿಧಾನದಿಂದ ತೆಗಿಬೇಕು ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಸೊ ದತ್ತಾತ್ರೇಯ ಹೊಸಬಾಳೆ ಅವರು ಆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತ್ಯತೀತ ಅನ್ನುವಂಥದ್ದನ್ನ ಸೇರಿಸಿದ್ದು ಯಾವಾಗ? ಅಂಬೇಡ್ಕರ್ ಅವರು ಸೇರಿಸಿದ್ದ. ಎಮರ್ಜೆನ್ಸಿ ಟೈಮಲ್ಲಿ ಎಲ್ಲ ಕಡೆನೂ ಬಂದ್ ಮಾಡಿಬಿಟ್ಟು ಅದಾದ ನಂತರ ಕಾಂಗ್ರೆಸ್ ಸೇರ್ಪಡೆಗೊಳಿಸಿರುವಂಥದ್ದು ಜಾತ್ಯತೀತ ಅನ್ನುವಂಥದ್ದು ಮೂಲ ಸಂವಿಧಾನದಲ್ಲಿ ಇಲ್ಲ. ಅದು ಉದ್ದೇಶಪೂರ್ವಕವಾಗಿ ಜಾತ್ಯತೀತ ಅನ್ನುವಂಥ ಪದವನ್ನು ಸೇರಿಸಿದ್ದಾರೆ. ಹಾಗಿದ್ದಾಗ ಕಾಂಗ್ರೆಸ್ನವರು ಅಂಬೇಡ್ಕರ್ಗೆ ಮಾಡಿದಂಥ ಅವಮಾನ ಅಲ್ವಾ? ಅಂಬೇಡ್ಕರ್ ಅವ್ರಿಗೆ ಅದು ಯಾವುದು ಗೊತ್ತಿರಲಿಲ್ವಾ? ಅವ್ರು ಯಾಕೆ ಸೇರಿಸಿರ್ಲಿಲ್ಲ? ನೀವ್ಯಾಕೆ ಎಮರ್ಜೆನ್ಸಿಯನ್ನು, ತುರ್ತು ಪರಿಸ್ಥಿತಿಯನ್ನು ಹೇರಿ ಅದನ್ನು ಸೇರಿಸಿದ್ರಿ? ಎಲ್ಲಾದರೂ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡ್ಬಿಟ್ಟು ಎಲ್ಲರನ್ನ ಸಮಂಜಸವಾಗಿ ಚರ್ಚೆಯನ್ನು ಮಾಡಿಸಿದ ನಂತರ ಸೇರಿಸಿದ್ದ? ಕದ್ದು ಮುಚ್ಚಿ ಸೇರಿಸಿದ್ದಲ್ವೇನ್ರಿ? ಯಾವ ನೈತಿಕತೆಗೆ ಇಟ್ಕೊಂಡು ಹೋರಾಟವನ್ನು ಮಾಡ್ತೀರಾ ನೀವೆಲ್ಲ? ಯಾವ ನೈತಿಕತೆ ಇದೆ ನಿಮಗೆಲ್ಲ ಮಾಡೋಕ್ಕೆ ಈ ಹೋರಾಟವನ್ನು? ಅನ್ಯಾಯ ಮಾಡಿಲ್ವಾ ನೀವು ಅಂಬೇಡ್ಕರ್ ಅವರಿಗೆ ಈ ವಿಚಾರದಲ್ಲಿ? ಅನ್ಯಾಯ ಮಾಡಿಲ್ವಾ ನೀವು ಸಂವಿಧಾನಕ್ಕೆ ಈ ವಿಚಾರದಲ್ಲಿ? ಅಂಬೇಡ್ಕರ್ ಅವ್ರಿಗೆ ಗೊತ್ತಿರ್ಲಿಲ್ವಾ ಜಾತ್ಯತೀತ ಪದ ಸೇರಿಸ್ಬೇಕಾ ಸೇರಿಸಬಾರ್ದು ಅಂತ ಹೇಳಿ? ಪದನೇ ಗೊತ್ತಿರ್ಲಿಲ್ವಾ? ಈ ಡ್ರಾಮಾಗಳನ್ನೆಲ್ಲ ಕಾಂಗ್ರೆಸ್ ಬಿಡಬೇಕು. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಕಾಂಗ್ರೆಸ್ ಈ ಡ್ರಾಮಾಗಳನ್ನು ನಿಲ್ಲಿಸಬೇಕು. ಇಡೀ ದೇಶಕ್ಕೆ ಕಣ್ಣು ಮುಚ್ಚುವ ರೀತಿಯಲ್ಲಿ ಮಾಡಿ, ಅಂದರೆ ತುರ್ತು ಪರಿಸ್ಥಿತಿಯನ್ನು ಹೇರಿ ಬಂಧನದಲ್ಲಿಟ್ಟು ತದನಂತರ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿ, ಇವರು ಅಂಬೇಡ್ಕರ್ಗೆ ಅವಮಾನ ಮಾಡಿ, ಇವರು ಸಂವಿಧಾನಕ್ಕೆ ಅವಮಾನ ಮಾಡಿ ಜಾತ್ಯತೀತ ಪದ ಸೇರಿಸಬಹುದು. ಆದರೆ ಯಾರಾದರೂ ಇದನ್ನ ಪದ ತೆಗಿಬೇಕು ಅಂತ ಅಂದ ತಕ್ಷಣ ಇವರಿಗೆ ಉರಿಯಾಗುತ್ತಾ ಅಂತ? ಅರುಣ್, ಸಹಜ ರಾಜಕೀಯ ಪ್ರಕ್ರಿಯೆಗಳಲ್ಲಿ ಈ ರೀತಿಯಾದಂತಹ ವಿರೋಧ ಪರ ಚರ್ಚೆಗಳು ಆಗ್ತವೆ. RSS ನ ಮುಖ್ಯಸ್ಥರಾದಂತಹ ಹೊಸಬಾಳೆ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಇದನ್ನ ಖಂಡಿಸಿ ದೇಶಾದ್ಯಂತ ಕಾಂಗ್ರೆಸ್ ಇದನ್ನ ವಿರೋಧ ಮಾಡ್ತಿರುವಂತದ್ದು. ರಾಹುಲ್ ಗಾಂಧಿಯಾಗಿ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹಾದಿಯಾಗಿ ಎಲ್ಲರೂ ಕೂಡ ಹೊಸಬಾಳೆ ಅವರ ಹೇಳಿಕೆಗಳನ್ನ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಮಲ್ಲೇಶ್ವರಂದಲ್ಲಿರುವಂತಹ ಬಿಜೆಪಿ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ರು. ಬಿಜೆಪಿ ಮತ್ತೆ RSS ವಿರುದ್ಧ ಘೋಷಣೆಗಳ ಕೂಗುತ್ತಾ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೊಸಬಾಳೆ ಅವರು, ಆ ವಿರುದ್ಧ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಸಹಜವಾಗಿ ಪೊಲೀಸರು ಬಂದೋಬಸ್ತ್ ಇದ್ರು ಕೂಡ ಅವರು ಕಚೇರಿಗೆ ನುಗ್ಲಿಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಎಲ್ಲಾ ಕಾರ್ಯಕರ್ತರನ್ನು ಕೂಡ ಪೊಲೀಸರು ಬಂಧಿಸಿರುವಂತದ್ದು. ಅದಕ್ಕೆ ಕೌಂಟರ್ ಆಗಿ ಬಿಜೆಪಿ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ನ ವಿರುದ್ಧ ಘೋಷಣೆ ಕೂಗುವಂತದ್ದು. ಸದ್ಯಕ್ಕೆ ಆ ಪೊಲೀಸರು ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಬಂಧನ ಮಾಡಿದ್ದಾರೆ. ಸದ್ಯ ಬಿಜೆಪಿ ಕಚೇರಿಯಲ್ಲಿ ಏನು ಬಿಗುವಿನ ವಾತಾವರಣ ಏನಿತ್ತು ಅದು ಶಮನಗೊಂಡಿದೆ ಅಂತ ಹೇಳ್ಬೋದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.